ಗುರುವಾರ ದಿವಸ ಅಂಬೇಡ್ಕರ್ ಭವನದ ಉದ್ದೇಶಕ್ಕೋಸ್ಕರ ಭೂಮಿಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತ ಮಿತ್ರರು ಮತ್ತು ಎಲ್ಲ ಜನಾಂಗೀಯ ಮುಖಂಡರುಗಳು ಮತ್ತು ಎಲ್ಲ ಹಿರಿಯರು ಕೂಡ ಅವತ್ತು ಭಾಗವಹಿಸಿದರು. ಅಂಥ ಒಂದು ಸಂದರ್ಭದಲ್ಲಿ ನಾನು ಈ ಹಿಂದೆ ಮೊಳಕಾಲ್ಮೂರಿನಲ್ಲಿ ಸತತವಾಗಿ 20 ವರ್ಷಗಳ ಕಾಲ ನಾನು ಇಲ್ಲಿ ಕೆಲಸ ಮಾಡಿ ಶಾಸಕನಾಗಿ, ಅದೇ ರೀತಿಯಲ್ಲಿ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಅದು HKRDB ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಹಣವನ್ನು ಈ KKRDB ಯೋಜನೆ ಅಡಿಯಿಂದ ತೆಗೆದುಕೊಂಡು ಅಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಕ್ಕಂಥ ಒಂದು ಕೆಲಸನ ನಾನು ನೋಡಿ ನನ್ನ ಅನುಭವ ಆಗಿತ್ತು. ಅದೇ ರೀತಿಯಲ್ಲಿ ಅನಿರೀಕ್ಷಿತವಾಗಿ ನಾನು ಕೂಡ್ಲಿಕ್ಕೆ ಹೋದ್ರೂ ಕೂಡ ಅದೇ HKRDB ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಹಣವನ್ನು ಉಪಯೋಗಿಸ್ಕೊಂಡು ಇವತ್ತು ಅದೆಲ್ಲೋ ಇರ್ತಕ್ಕಂಥ ಒಂದು ಕೂಡ್ಲಿಗೆ ಒಂದು ಚಿತ್ರಣ ಕೊಟ್ಟು ಇವತ್ತು ಕೂಡ್ಲಿಗೆ ಇದು ಅನ್ನೋ ಒಂದು ವ್ಯವಸ್ಥೆಗೆ ನಾವು ತಂದು ಮಾಡಿರ್ತಕ್ಕಂಥ ವ್ಯವಸ್ಥೆ, ಅದು ಮುಖ್ಯವಾಗಿ HKRDBಯಿಂದ ಬಂದಿರತಕ್ಕಂಥ ಹಣದ ಮೂಲಕ. ಅದೇ ರೀತಿಯಲ್ಲಿ ಮೊಳಕಾಲ್ಮೂರಿಗೆ ಕೂಡ ಯಾವುದೋ ಒಂದು ಯೋಜನೆ ಅಡಿಯಲ್ಲಿ HKRDB ಕಡೆಯಿಂದ ನಮಗೂ ಈ ಒಂದು ಅವಕಾಶ ಸಿಗಲಿ, ತಾಲೂಕಿನ ವಂಚಿತರಾಗಿರ್ತಕ್ಕಂಥ ಎಲ್ಲ ರೈತ ಸಮೂಹಕ್ಕೂ ಮತ್ತು ಎಲ್ಲ ಸಾಮಾನ್ಯ ಜನಗಳು ಕೂಡ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ಮೂಲ ಉದ್ದೇಶದಿಂದ ಅವತ್ತು ನಾನು ಮಾತಾಡಬೇಕಾದ್ರೆ ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ತಪ್ಪಾಗಿ ಅದನ್ನು ಅರ್ಥೈಸಿಕೊಂಡಿದ್ದಾರೆ. ನಾವು ಮೂಲೆ ಗುಂಪಾಗಿರ್ತಕ್ಕಂಥ ಈ ತಾಲೂಕು ಬಯಲುಸೀಮೆಯಲ್ಲಿ ಹಿಂದುಳಿದಿರ್ತಕ್ಕಂಥ ತಾಲೂಕು. ಈ ಭಾಗದ ಜನ ಗುಳೆ ಹೋಗ್ತಕ್ಕಂಥ ಪದ್ಧತಿ ಅನುಸರಿಸ್ಕೊಂಡು ಬಂದಿದ್ದು, ಇವತ್ತು ಕೂಡ ಜನ ಚಿಕ್ಕಮಗಳೂರು, ಗುಲ್ಬರ್ಗ, ಬೆಂಗಳೂರು ಕಡೆ ಹೊರಟು ಹೋಗ್ತಾ ಇರೋದು ಜನಗಳನ್ನು ನೋಡಿ ಭಾಳ ನೋವಿನಿಂದ ನಾನು ಹತಾಶನಾಗಿ ಅವತ್ತು ಮಾತಾಡಬೇಕಾದ್ರೆ, ನಮ್ಮ ತಾಲೂಕು ಒಂದು ಕುಗ್ರಾಮ ಥರ ಇದೆ. ಇಲ್ಲಿ ಗೆಲ್ಸಿರ್ತಕ್ಕಂಥ ಇನ್ನೂ 2 ಲಕ್ಷ ಜನಕ್ಕೂ ಯಾವುದೇ ರೀತಿಯಲ್ಲಿ ಒಂದು ಗೌರವ, ಒಂದು ಸ್ಥಾನಮಾನಗಳು ಕೂಡ ಈ ಭಾಗದಲ್ಲಿ ಸಿಗ್ತಾ ಇಲ್ಲ. ಆಮೇಲೆ ಕ್ಷೇತ್ರದ ಜನ ಹೋಗ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಕೂಡ ಮಂತ್ರಿ ಪದವಿ ಕೊಡಲಿಲ್ಲ. ನಮಗೆ ಮಂತ್ರಿ ಪದವಿ ಕೊಡಿ ಅಂತ ಕೇಳಿದ್ರು ಕೂಡ ಅದು ಕೂಡ ಒಂದು ಗೌರವ ಸ್ಥಾನ ನಮಗೆ ಸಿಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಮಾತಾಡಬೇಕಾದ್ರೆ ನಮ್ದು ಯಾವುದೇ ರೀತಿಯಲ್ಲಿ ಕೂಡ ಮೊಳಕಾಲ್ಮೂರು ತಾಲೂಕು ಇವತ್ತಿನವರೆಗೂ ಅಭಿವೃದ್ಧಿ ನಾವು ಕಾಣಲಿಲ್ಲ. ಯಾವುದೇ ಅಭಿವೃದ್ಧಿ ಕಾಣೋದಕ್ಕೋಸ್ಕರ ಒಂದು ಸರ್ಕಾರದ ಒಂದು ಅನುದಾನ ಮತ್ತು ಅದರ ಸಹಕಾರ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಅಂಥ ಅನುದಾನಗಳ ಕೊರತೆಯಿಂದ ನಾನು ಮಾಡಲಿಲ್ಲ. ಅತ್ಯಂತ ಹಿಂದುಳಿದ ನಂಜುಂಡಪ್ಪ ಅನುಷ್ಠಾನ ವರದಿ ಪ್ರಕಾರ ಇದು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ತಾಲೂಕಾಗಿದ್ದು, ಈ ತಾಲೂಕಿಗೆ ಕೊಡಬೇಕಾಗಿದ್ದ ಕೊಡುಗೆಗಳನ್ನು ಪ್ಯಾಕೇಜ್ ಮೂಲಕ ಆದರೂ ಕೊಡ್ಬೋದಾಯಿತು, ಇಲ್ಲ ನೀರಾವರಿ ಸೌಲಭ್ಯನಾದರೂ ನಮಗೆ ಕೊಡಬೇಕಾಗಿತ್ತು. ಹೀಗಾಗಿ ಹಿಂದಿನಿಂದ ಕೂಡ ಹೋರಾಟ, ನಮಗೆ ಅಪ್ಪರ್ ಭದ್ರ ನೀರು ಇಲ್ಲಿ ಬರಬೇಕು, ಬಂದು ನಮಗೆ 52 ಕೆರೆಗಳಿಗೂ ನೀರು ಉಳಿಸ್ತಕ್ಕಂಥ ಕೆಲಸ ಒಂದು ಮನೋಭಾವ ಇಟ್ಕೊಂಡು ಹೋರಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ, ಜೊತೆಗೆ ಅದು ಒಂದು ವೇಳೆ ಅದು ಆಗದೋ ಪಕ್ಷದಲ್ಲಿ ಅಟ್ಲೀಸ್ಟ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಇಲ್ಲಿರ್ತಕ್ಕಂಥ ಈ ಪಶು ಪ್ರಾಣಿಗಳಿಗೂ ಪ್ರತಿಯೊಂದು ಕೂಡ ಜನಾಂಗಗಳು ಕೂಡ ಅನುಕೂಲ ಆಗ್ತಕ್ಕಂಥದ್ದು ಒಂದು ಯೋಜನೆಯನ್ನು ಹಾಕಿಕೊಂಡು ನಮಗೆ ಪ್ಯಾಕೇಜ್ ಆದರೂ ಘೋಷಣೆ ಮಾಡಬೇಕಾಗಿತ್ತು ಅಂತೇಳಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳಾಗಿ ನಮ್ಮದೇ ಆಗಿರ್ತಕ್ಕಂಥ ವೇದಾವತಿ ನದಿ ನೀರಿರ್ತಕ್ಕಂಥದ್ದು, ವಾಣಿ ವಿಲಾಸದಿಂದ ಬರ್ತಕ್ಕಂಥ ನೀರು ಬೋರಂತಿಪ್ಪ ಡ್ಯಾಮ್ನಲ್ಲಿ ಈಗ ಶೇಖರಣೆ ಆಗಿ ಅಲ್ಲಿ ಹೆಚ್ಚಿನ ಒಂದು ಅನುದಾನವನ್ನು ಕೂಡ ಸುಮಾರು 1400 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಕೊಟ್ಟು ಪ್ಯಾಕೇಜಿನ ಮೂಲಕ ಆ ಭಾಗದಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗಳು ಕೂಡ ನೀರು ಉಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ವೇದಾವತಿ ನದಿಯಿಂದ ಹೋಗ್ತಕ್ಕಂಥ ನೀರು, ವಾಣಿ ವಿಲಾಸದಿಂದ ಹೋಗ್ತಕ್ಕಂಥ ನೀರು ನಮ್ಮದೇ ಆಗಿರೋದ್ರಿಂದ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ತಳಕು ಹೋಗ್ಲಿಕ್ಕೂ ಸುಮಾರು ಒಂದು 32-40 ಹಳ್ಳಿಗಳು ಅಲ್ಲಿ ಬರ್ತವೆ. ಆ ಭಾಗದಲ್ಲಿರ್ತಕ್ಕಂಥ ಅಟ್ಲೀಸ್ಟ್ ಅವರಿಗಾದ್ರೂ ಅನುಕೂಲ ಆಗ್ತಕ್ಕಂಥ ಬೋರಂತಿಪ್ಪ ಡ್ಯಾಮ್ನಿಂದ ಕೂಡ ನೀರು ಕೊಟ್ಟರೆ ಆ ಭಾಗದ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೂಡ ನನ್ನ ಮನಸ್ಸಿನಲ್ಲಿ ಅದು ಸಾಕಷ್ಟು ಸಾರಿ ನಾನು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಮತ್ತು ಅಧಿಕಾರಿಗಳ ಹತ್ರ ಕೂಡ ನಾನು ಮಾತಾಡಿದ್ದೆ, ಅದು ಕೂಡ ಸಫಲವಾಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಮೊನ್ನೆ ಮಾತಾಡಬೇಕಾದ್ರೆ ಯಾವುದೇ ದೃಷ್ಟಿಯಿಂದ ಒಬ್ಬ ಸಂಘ ಸಂಸ್ಥೆಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಮುಜುಗರ ತರ್ತಕ್ಕಂಥ ಮಾತುಗಳನ್ನು ನಾನು ಆಡಿಲ್ಲ, ಆಡ್ತಕ್ಕಂಥದ್ದು ಅವಶ್ಯಕತೆಯೂ ನನಗಿಲ್ಲ. ಹೀಗಾಗಿ ನಾನು ಜನ ಹಿತದೃಷ್ಟಿಯಿಂದ, ತಾಲೂಕಿನ ಹಿತದೃಷ್ಟಿಯಿಂದ ನಮ್ಮ ಮೊಳಕಾಲ್ಮೂರು ತಾಲೂಕು ಬಯಲುಸೀಮೆಯಲ್ಲಿ ಬರ್ತಕ್ಕಂಥದ್ದು ಇದು ಬೆಂಗಾಡಾಗಿರೋದ್ರಿಂದ ಇದನ್ನು ಯಾವುದೋ ಒಂದು ರೀತಿಯಲ್ಲಿ ನಾವು ಉದ್ಧಾರ ಮಾಡಬೇಕಾಗಿತ್ತು. ಆದರೆ ನಾವೆಲ್ಲೋ ಒಂದು ಕಡೆ ಸೋತಿದ್ವಿ. ಎಲ್ಲ ಸರ್ಕಾರಗಳು ಕೂಡ ಅವ್ರು ಕೊಡ್ತಕ್ಕಂಥ ಅನುದಾನದಿಂದ ವಂಚಿತರಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲೇ ಬರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಪ್ರತಿ ದಿವಸನೂ ಕೂಡ. ಹೀಗಾಗಿ ಆ ನೋವಿನಿಂದ ಈ ತಾಲೂಕು ಮೂಲೆ ಗುಂಪಾಗಿರ್ತಕ್ಕಂಥ ಈ ತಾಲೂಕಿಗೆ ನಾನು ಹೇಳಿರ್ತಕ್ಕಂಥದ್ದು, ಕರ್ನಾಟಕ
ನಮ್ಮ HKRDB ಯೋಜನೆಯಲ್ಲಿ ಬರ್ತಕ್ಕ 371J ಅದೇನು ಕೊಡ್ತಾರೆ ಫೆಸಿಲಿಟೀಸು ಅದನ್ನ ಕೊಟ್ಟರೆ ಇಲ್ಲಿಗೆ ಒಳ್ಳೇದು ಅನ್ನೋ ಭಾವನೆ ಒಂದು ಕಡೆ ಇಟ್ಕೊಂಡಿದ್ದೆ. ನಮ್ಮ ತಳಕು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ನೀರು ಉಳಿಸ್ತಕ್ಕಂಥ ಕೆಲಸ ಬೋರನ್ತಿಪ್ಪ ಡ್ಯಾಮ್ನಿಂದ ಆಗಬೇಕು ಎಂಬ ದೂರದೃಷ್ಟಿ ಇಟ್ಕೊಂಡು ಈ ತಾಲೂಕಿನ ಬಳ್ಳಾರಿಗೂ ಅಥವಾ ನಮ್ಮ ಕೂಗು ಕೂಡ ಇದೆ 371J ಬೇಕು ಅಂತೇಳಿ ನಮ್ಮೆಲ್ಲ ಪತ್ರಕರ್ತರು ಹಿರಿಯರು ಮುಖಂಡರು ಕೂಡ ಸಾಕಷ್ಟು ಸರಿ ಇಲ್ಲಿ ಹೋರಾಟ ನಮ್ಮ ಕ್ಷೇತ್ರದಲ್ಲಿ ಕೂಡ ನಡೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ತಾಲೂಕನ್ನ ಬಳ್ಳಾರಿಗಾದ್ರೂ ಸೇರಿಸಿ ಒಂದು ವೇಳೆ ಆಗಲಿ ಅಂದ್ರೆ ಚಳ್ಳಕೆರೆಗಾಗ್ಲೂ ಸೇರಿಸಿ ಆ ಒಂದು ಕಾನ್ಸ್ಟಿಟ್ಯೂನ್ಸಿಗಾದ್ರೂ ಸೇರಿಸಿ ಅಂತ ಹೇಳಿರ್ತಕ್ಕಂಥದ್ದು ನಿಜ. ಬಟ್ ಬಳ್ಳಾರಿ ಚಳ್ಳಕೆರೆ ಅನ್ನೋ ಬದಲಾಗಿ ಇದು ಆಂಧ್ರ ಪ್ರದೇಶ ಅಂತ ಹೇಳಿದ್ದು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತೇಳಿ ನನಗೆ ಆಮೇಲೆ ಪತ್ರಕರ್ತರು ಅವರ ಪ್ರಿಂಟಿನ ಮೂಲಕ ತೋರಿದ ಮೇಲೆ ಗೊತ್ತಾಯಿತು. ಹೀಗಾಗಿ ನಾನು ಅದನ್ನ ಇದರಿಂದ ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ದರೆ ಜನಗಳಿಗೆ, ಆಮೇಲೆ ಇದನ್ನೆಲ್ಲ ಈ ಒಂದು ಕಾರಣದಿಂದಾಗಿ ಬೇರೆ ಪಕ್ಷದವರು ಕೂಡ ಅದನ್ನೇ ಒಂದು ಅವಕಾಶವಾಗಿ ತಗೊಂಡು ತೇಜೋವಧೆ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಿದ್ದಾವೆ. ಹಿನ್ನೆಲೆಯಲ್ಲಿ ನನ್ನ ತಾಲೂಕಿನಾದ್ಯಂತ ಜನ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಮುಖಂಡರುಗಳು ಎಲ್ಲ ನನ್ನ ಪತ್ರಕರ್ತ ಒಳ್ಳೆ ಸ್ನೇಹಿತರುಗಳು ಮುಂದ್ಗಡೆ ನಾನು ಹೇಳೋದೇನಂತ ಹೇಳಿದ್ರೆ, ಬಳ್ಳಾರಿಗಾದ್ರೂ ಸೇರಿಸಿ ಚಳ್ಳಕೆರೆ ಆದ್ರೂ ಸೇರಿಸಿ ಎರಡು ಆಪ್ಷನ್ಗಳಿತ್ತು. ಒಂದು, ಚಳ್ಳಕೆರೆಗೆ ಹೋದ್ರೆ ಬೋರನ್ತಿಪ್ಪ ಡ್ಯಾಮ್ನಿಂದ ನೀರು ಸಿಗಬೇಕು. ಎರಡನೇದು, ಬಳ್ಳಾರಿಯಿಂದ ಬರ್ತಕ್ಕಂಥದ್ದು ಬಳ್ಳಾರಿ ತಾಲೂಕು ನಮ್ಮ ತಾಲೂಕು ಸೇರಿದ್ರೆ ಸಮೃದ್ಧವಾಗುತ್ತೆ ಅನ್ನೋದೊಂದು ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಿಸ್ ಆಗಿ ಆಂಧ್ರ ಅಂತ ಹೇಳಿದ್ದೇನೆ ಅಷ್ಟೇ. ಆಂಧ್ರ ಅಂತ ಹೇಳಿದ್ದೇನೆ. ಹೈದರಾಬಾದ್ ಕರ್ನಾಟಕ ಹೋಗಿ ಹೈದರಾಬಾದ್ ಕರ್ನಾಟಕ ಆಮೇಲೆ ಆಂಧ್ರ ಅಂತ ಹೇಳಿದೆ. ಬಳ್ಳಾರಿ ಸೇರಿಸಿ ಅನ್ನೋ ಬದಲು ಆಂಧ್ರ ಅಂತೇಳಿ ಸ್ವಲ್ಪ ಎಲ್ಲ ಸ್ಲಿಪ್ ಆಫ್ ಟಂಗ್ ಅದು ಈ ತರ ಹೇಳಿದ್ದೀನಿ. ಅದಕ್ಕೇನಾದ್ರು ತಪ್ಪು ತಿಳ್ಕೊಂಡಿದ್ರೆ ಅದನ್ನ ತಿದ್ದುಕೊಂಡು ಅದನ್ನ ಇದು ಮನಸ್ಸಿಗೆ ನೋವಾಗಿದ್ರೆ ಬೇರೆಯವ್ರ ಜನಗಳಲ್ಲಿ ಸಾಕಷ್ಟು ಜನ ನನ್ನ ಅಭಿಮಾನಿಗಳಿಗೆ ಫೋನ್ ಮಾಡಿ ಕೆಲವರೆಲ್ಲ ವಿಚಾರಿಸಿದ್ರೆ, ಏನಣ್ಣ ನೀನು ಬಳ್ಳಾರಿಗೆ ಅನ್ನ ಬದಲು ತಗೊಂಡೋಗಿ ಆಂಧ್ರಕ್ಕೆ ಅಂತ ಅಂದ್ಬಿಟ್ಟಿದ್ದೆಲ್ಲ. ಇಲ್ಲಪ್ಪ, ತಪ್ಪಾಗಿದೆ. ಆ ವಿಚಾರದಲ್ಲಿ ನಾನು ಕೂಡ ಕ್ಷಮೆ ಕೇಳ್ತೀನಿ. ನಾನು ಮಾಡಿರ್ತಕ್ಕಂಥ ಸಣ್ಣ ಒಂದು ತಪ್ಪಿನಿಂದಾಗಿ ಬಹಳಷ್ಟು ಜನಕ್ಕೆ ನೋವಾಗಿದೆ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಕ್ಷೇತ್ರದಾದ್ಯಂತ ಬರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳು, ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ಅಭಿಮಾನಿಗಳು, ಎಲ್ಲ ಪತ್ರಕರ್ತ, ಎಲ್ಲ ನನ್ನ ಸ್ನೇಹಿತರುಗಳಿಗೂ ಮತ್ತು ವ್ಯವಹಾರಸ್ಥರು ಕೂಡ ನಾನು ಈ ಮೂಲಕ ಹೇಳೋದು, ರೈತರು ಕೂಡ ಈ ಮೂಲಕ ಹೇಳ್ತಕ್ಕಂಥದ್ದು, ಚಳ್ಳಕೆರೆ ಬಳ್ಳಾರಿ ಅನ್ನೋ ಬದಲು ಆಂಧ್ರ ಅಂತ ಸೇರಿರ್ತಕ್ಕಂಥದ್ದು ತಪ್ಪಾಗಿರೋದಕ್ಕೆ ಈ ಸಂದರ್ಭದಲ್ಲಿ ಆ ಸ್ಟೇಟ್ಮೆಂಟ್ ತಗೊಂಡಿರ್ತಕ್ಕಂಥ ವಿಚಾರದಲ್ಲಿ ಕೊಟ್ಟಿರ್ತಕ್ಕಂಥ ನನ್ನ ಕಡೆಯಿಂದ ಆಗಿರ್ತಕ್ಕಂಥ ತಪ್ಪಿಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ನಾನು ಅದನ್ನು